ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು PCOD ಮತ್ತು PCOS ನಂತಹ ಮಹಿಳೆಯರ ಹಾರ್ಮೋನ್ ಆರೋಗ್ಯವನ್ನು ತೊಂದರೆಗೊಳಿಸುವ 2 ಸಾಮಾನ್ಯ ಸ್ತ್ರೀರೋಗ ಸ್ಥಿತಿಗಳ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ನೀಡ್ತಾ ಇದ್ದೀನಿ. ಮೊದಲಿಗೆ PCOS ಆ್ಯಂಡ್ PCOD ಎಂಬುದು ಮಹಿಳೆಯರ ಅಂಡಾಶಯಗಳ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿಯಾಗಿದೆ. ಇದು ಪೀರಿಯಡ್ಸ್ ಟೈಮ್ನಲ್ಲಿ ನಿಯಂತ್ರಿಸಲು ಸಹಾಯ ಮಾಡುವ ಪ್ರೊಜೆಸ್ಟೆರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಸಂತಾನೋತ್ಪತ್ತಿಯ ಅಂಗಾಂಗಗಳಾಗಿವೆ. ಇನ್ನು PCOD ಮತ್ತು PCOSನ ಯಾವ ರೀತಿ ನಾವು ಹೇಗೆ ಕ್ಯೂರ್ ಮಾಡ್ಬೋದು ಮತ್ತು ಟ್ರೀಟ್ಮೆಂಟ್ನ ನಾವು ಯಾವ ರೀತಿ ಮಾಡ್ಕೋಬೋದು ಮನೇಲೇ, ಮತ್ತು ನಾವು ಇದರಿಂದ ಇದು ಬಂದುಬಿಟ್ಟು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರಿಂದ ಈ ಸಮಸ್ಯೆನ ನಾವು ಎದುರಿಸ್ಬೇಕಾಗುತ್ತೆ. ಅದಕ್ಕೇ ನಾವು ಲೈಫ್ ಸ್ಟೈಲ್ನ ಯಾವ ರೀತಿ ಮಾಡಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ, ಅದನ್ನ ಯಾವ ರೀತಿ ನಾವು ತಡೆಗಟ್ಬೋದು, ನಾವು ಏನೇನು ಚಟುವಟಿಕೆಗಳನ್ನ ದಿನನಿತ್ಯ ಚಟುವಟಿಕೆಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಪ್ರಪಂಚದಾದ್ಯಂತ ಸುಮಾರು 10% ಮಹಿಳೆಯರಲ್ಲಿ PCOD ಪ್ರಾಬ್ಲಮಿಂದ ಬಳಲ್ತಾ ಇದ್ದಾರೆ. ಮತ್ತು ಇದರಿಂದ ಗರ್ಭಿಣಿಯಾಗಲು ತುಂಬ ಕಷ್ಟ ಆಗುತ್ತೆ. ಅನಿರೀಕ್ಷಿತ ಹಾರ್ಮೋನ್ಗಳ ವರ್ತನೆಯ ಜೊತೆಗೆ ಈ ಸ್ಥಿತಿಗೆ ಕಾರಣ ನಾರ್ಮಲ್ ಹಾರ್ಮೋನ್ಗಳಿಂದ ಈ ತೊಂದರೆನ ನಾವು ಫೇಸ್ ಮಾಡಬೇಕಾಗುತ್ತೆ. ಇದರಿಂದ ಮಧುಮೇಹ, ಬಂಜೆತನ, ಮೊಡವೆ ಮತ್ತು ಅತಿಯಾಗಿ ಕೂದಲು ಬೆಳವಣಿಗೆ ಆಗೋದು ಅಥವಾ ಕೂದಲು ಉದುರೋದು, ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಇದೊಂದು ಅಂಡಾಶಯ ಕಾಯಿಲೆ ಆಗಿದೆ. ಅಸಹಜವಾಗಿ ತೂಕ ಹೆಚ್ಚಿಸ್ಕೋತಾ ಇರ್ತೀವಿ. ಮತ್ತು PCOS ಅಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಅಂದ್ಬಿಟ್ಟು ಇದು 12 ರಿಂದ 51 ವರ್ಷ ವಯಸ್ಸಿನವರೆಗೂ ಹಾರ್ಮೋನ್ಗಳ ಅಸಮತೋಲನದಿಂದ ಇದು ಬರುತ್ತೆ. ಅದರಿಂದ ಬಳಲ್ತಾ ಇರ್ತಾರೆ. ಇದರಿಂದ ದೇಹ ಮತ್ತು ಮುಖದ ಮೇಲೆ ಅಸಹಜ ಕೂದಲು ಬೆಳವಣಿಗೆ ಆಗೋದನ್ನ ನಾವು ನೋಡ್ಬೋದು. ಮತ್ತು ಇದು ಮಧುಮೇಹಕ್ಕೂ ಕೂಡ ಕಾರಣವಾಗ್ಬೋದು. ಇನ್ನು ಇದ್ರ ಲಕ್ಷಣಗಳು ಏನೇನು ಅಂದರೆ ಅದು ಯಾವಾಗಲೂ ಹೇಳೋಂಗೆ ಅನಿಯಮಿತವಾಗಿ ಮುಟ್ಟಾಗ್ತೀವಿ. ನಾವು ಕರೆಕ್ಟಾಗಿ ಕಂಪಲ್ಸರಿ ನಾವು ಪೀರಿಯಡ್ಸ್ನ ಆಗೋದೇ ಇಲ್ಲ. ಅಂದರೆ ಒಂದು ತಿಂಗಳು ಒಂದೊಂದು ಥರ ನಾವು ಮುಟ್ಟನ್ನ ಆಗ್ತಾ ಇರ್ತೀವಿ. ತಿಂಗಳು ಕರೆಕ್ಟಾಗಿ ನಾವು ಮುಟ್ಟನ್ನ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಪ್ರಾಬ್ಲಮಿಂದ. ಮತ್ತು ಮುಟ್ಟು ತುಂಬ ಲೇಟಾಗಿ ಆಗೋವಂಥದ್ದು, ಮತ್ತು ಭಾರಿ ಮುಟ್ಟಿನ ರಕ್ತಸ್ರಾವ, ತುಂಬ ಜಾಸ್ತಿ ಬ್ಲೀಡಿಂಗ್ ಹೋಗುತ್ತೆ ಈ ಟೈಮಲ್ಲಿ. ಮತ್ತು ಅತಿಯಾಗಿ ಕೂದಲು ಬೆಳೆಯುತ್ತೆ. ಮುಖದ ಮೇಲೆ ಆಗಿರ್ಬೋದು ಅಥವಾ ಬೆನ್ನ ಮೇಲೆ, ಕೈ ಮೇಲೆ, ಹೊಟ್ಟೆ ಮೇಲೆ ಅಂತ ನಮ್ಮ ಬಾಡೀಲಿ ಎಲ್ಲಿ ಬೇಕಾದ್ರೂ ಜಾಸ್ತಿ ಕೂದಲು ಗ್ರೋ ಆಗೋವಂಥದ್ದು. ಇದರಿಂದ ಮೊಡವೆಗಳು ಕೂಡ ಬರುತ್ತೆ. ಮತ್ತು ತುಂಬ ಆಟೋಮೆಟಿಕ್ಕಾಗಿ ನಾವು ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಇರೋಂಗೆ. ಮತ್ತು ಕೂದಲು ಕೂಡ ಆಲ್ಮೋಸ್ಟಲ್ಲಿ ಉದುರೋಕ್ಕೆ ಶುರು ಆಗುತ್ತೆ. ಚರ್ಮ ಕಪ್ಪಾಗುತ್ತೆ. ಕುತ್ತಿಗೆ ಭಾಗದಲ್ಲಾಗಿರ್ಬೋದು, ಬೆನ್ನ ಭಾಗದಲ್ಲಾಗಿರ್ಬೋದು ನಮ್ಮ ಚರ್ಮ ಆಟೋಮೆಟಿಕ್ಕಾಗಿ ಕಪ್ಪಾಗ್ತಾ ಹೋಗುತ್ತೆ. ಇದಿಷ್ಟು ಇದ್ರ PCOD ಮತ್ತು PCOSನ ಲಕ್ಷಣಗಳಾಗಿವೆ. ಇದನ್ನ ನಾವು ಯಾವ ರೀತಿ ತಡಿಬೋದು, ಏನೇನೆಲ್ಲ ನಾವು ಟ್ರೀಟ್ಮೆಂಟ್ನ ನಾವು ಮಾಡ್ಕೋಬೋದು ಮನೇಲೇ ನಮ್ಮ ಓನಾಗಿ ಅಂತಂದರೆ, ಮೊದಲಿಗೆ ನಾವು ಆಹಾರ ಸೇವನೆ ಅಂದರೆ ಫಸ್ಟಿಗೆ ನಾವು ಯಾವ ರೀತಿ ಡಯೆಟ್ನ ನಾವು ಫಾಲೋ ಮಾಡ್ಕೋಬೇಕು. ನಮ್ಮ ಡಯೆಟಲ್ಲಿ ಯಾವುದೇ ರೀತಿ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ನಾವು ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ನಾವು ಕಡಿಮೆನ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಕ್ಕರೆ ಆಗಿರ್ಬೋದು, ಮೈದಾ ಆಗಿರ್ಬೋದು, ರೈಸ್ ಐಟಮ್ಸ್ನ ನಾವು ಕಡಿಮೆನ ಮಾಡ್ಕೋಬೇಕು. ಇದನ್ನ ಜಾಸ್ತಿ ಸೇವನೆ ಮಾಡಬಾರ್ದು. ನಾವು ಈ ಸಮಸ್ಯೆ ಇರೋರು ಕಡಿಮೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕರೆದಿರೋ ಐಟಮ್ಸ್ ಆಗಿರ್ಬೋದು ಅಥವಾ ಎಣ್ಣೆ ಪದಾರ್ಥ ಅದನ್ನೆಲ್ಲ ಜಾಸ್ತಿ ನಾವು ಸೇವನೆ ಮಾಡಬಾರ್ದು. ಅದನ್ನೂ ಕೂಡ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಮತ್ತು ವೆಜ್ ಐಟಮ್ನ ಜಾಸ್ತಿ ನಾವು ಸೇವಿಸ್ಬೇಕು. ಅಂದರೆ ವೆಜಿಟೇಬಲ್ಸ್ನ ನಾವು ಜಾಸ್ತಿ ತಿನ್ನಬೇಕು. ಫ್ರೂಟ್ಸ್ನ ನಾವು ಜಾಸ್ತಿ ತಗೋಬೇಕು ನಮ್ಮ ಬಾಡಿಗೆ. ಮತ್ತು ಅದಲ್ಲದೆ ಪ್ರೋಟೀನ್ ಐಟಮ್ಸ್ನ ಜಾಸ್ತಿ ತಗೋಬೇಕು. ಸಾಧಾರಣವಾಗಿ ಪ್ರೋಟೀನ್ ಐಟಮ್ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ಮಿಲ್ಕ್ ಪ್ರಾಡಕ್ಟಲ್ಲಿ ನಾವು ಪ್ರೋಟೀನ್ ಐಟಮ್ಸ್ನ ನಮ್ಮ ಬಾಡಿಗೆ ತಗೋಬೋದು. ಪನ್ನೀರಲ್ಲಾಗಿರ್ಬೋದು ಅಥವಾ ಕಾಳುಗಳಲ್ಲಾಗಿರ್ಬೋದು. ಮತ್ತು ನಾನ್ ವೆಜ್ ಐಟಮಲ್ಲೂ ಕೂಡ ನಾವು ಇದನ್ನ ನಮ್ಮ ಬಾಡಿಗೆ ಅದು ತಗೋಬೋದು. ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿನೇ ಇರುತ್ತೆ. ಇದನ್ನೆಲ್ಲ ನಾವು ಜಾಸ್ತಿ ನಮ್ಮ ದೇಹಕ್ಕೆ ತಗೊಂಡಷ್ಟು ಫೈಬರ್ ಕಂಟೆಂಟಿನ ಆಹಾರನ ತಗೊಂಡಿದ್ದಷ್ಟು ನಮಗೆ ಈ ಕಾಯಿಲೆ
ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ನಾವು ಮಾಡಬೇಕು. ಅಂದರೆ ಎಕ್ಸಸೈಸ್ನ ನಾವು ಮಾಡ್ತಾ ಇರಬೇಕು. ಪ್ರತಿದಿನ ಒಂದು 30-40 ನಿಮಿಷಗಳ ಕಾಲ ನಾವು ಎಕ್ಸಸೈಸ್ನ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಎಕ್ಸಸೈಸ್ ಅಂತಂತಂದರೆ ಸಿಂಪಲ್ ವಾಕ್ ಆಗಿರ್ಬೋದು, ಅಥವಾ ಯೋಗ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನಾದರೂ ಆಗಿರ್ಬೋದು, ಅಥವಾ ಜಿಮ್ ಆ್ಯಕ್ಟಿವಿಟೀಸ್ ಏನಾದರೂ ನೀವು ಇದರಲ್ಲಿ ಯಾವ್ದಾದ್ರು ಒಂದೆರಡನ್ನ ನೀವು ಚೂಸ್ ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡ್ಕೊತಾ ಬಂದರೆ ನಮಗೆ ಏನಾಗೋದನ್ನ ನಾವು ಆಲ್ಮೋಸ್ಟ್ ಅಲ್ಲಿ ತಡೆಗಟ್ಬೋದು. ಮೇನ್ ನಾವು ವೆಯ್ಟ್ ಗೇನ್ನ ಮಾಡ್ಕೋಬಾರ್ದು. ಇದರಿಂದ ಕೊಲೆಸ್ಟ್ರಾಲ್ ಮಟ್ಟನ ಆದಷ್ಟು ನಾವು ಕಂಟ್ರೋಲಲ್ಲೇ ಇಟ್ಕೊಂಡಿರಬೇಕು. ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ನಾವು ಫಾಲೋ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೋದು. ಎಕ್ಸಾಂಪಲ್, ಬೇಗ ಎದ್ದೊಳೋದ್ರಿಂದ ಹಿಡ್ದು ಟೈಮು ಕರೆಕ್ಟಾಗಿ ತಿಂಡಿ ತಿನ್ನೋದ್ರಿಂದ ಹಿಡ್ದು ಹೆಚ್ಚಾಗಿ ನೀರು ಕುಡಿಯೋವರೆಗೂ ಕೂಡ ನಾವು ಇದೆಲ್ಲ ಲೈಫ್ ಸ್ಟೈಲನ್ನು ಅಳವಡಿಸ್ಕೊತಾ ಬಂದರೆ ನಾವು ಈ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದಾಗಿದೆ. ಇದೆಲ್ಲ ಪ್ರಯೋಜನಗಳನ್ನ ನಾವು ಆಲ್ಮೋಸ್ಟ್ ಅಲ್ಲೂ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ರೂಢಿಸ್ಕೊಬಂದರೆ ಈ ಥರ ಪ್ರಾಬ್ಲಮ್ನ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 50% ನಾವು ಓನಾಗೇ ಟ್ರೀಟ್ಮೆಂಟ್ ಜೊತೆಗೆ ನಾವು ಇದನ್ನ ನಾವು ಕಡಿಮೆ ಮಾಡ್ಕೊತಾ ಬರ್ಬೋದು. ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದರೆ ಇದು ಆದಷ್ಟು ಜಾಸ್ತಿ ಏನೂ ಆಗೋಲ್ಲ, ಆಲ್ಮೋಸ್ಟ್ ಅಲ್ಲೂ ಕಡಿಮೆಲೇ ಇರುತ್ತೆ. ಈ ಇನ್ಫಾರ್ಮೇಷನ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.